ಇನ್ನು ಗದಗಕ್ಕೆ ಹೋಗೋಣ. ಗದಗದಲ್ಲಿ 45 ವರ್ಷ ಪ್ರಾಯದ ರತ್ನವ್ವ ಅನ್ನುವರು ಹೊಟ್ಟೆ ನೋವಿನ ಸಮಸ್ಯೆಯನ್ನು ಇಟ್ಕೊಂಡು ಆಸ್ಪತ್ರೆಗೆ ಬರ್ತಾರೆ. ಆದರೆ ಅವ್ರು ಎಷ್ಟೊತ್ತು ಕಾದರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನೇ ನೀಡದ ಕಾರಣ ಆ ಮಹಿಳೆ ಮೃತ ಆಗಿರುವಂಥದ್ದು. ಈಗ ಸರ್ಕಾರಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಸಾವಿಗೀಡಾಗಿದ್ದಾರೆ ಅನ್ನುವಂಥ ಆರೋಪ ಅಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲಿ? ಗದಗ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ 45 ವರ್ಷ ಪ್ರಾಯದ ರತ್ನವ್ವ ಅನ್ನುವರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರಂತೆ. ಯಾವುದೇ ಚಿಕಿತ್ಸೆಯನ್ನ ನೀಡಲಿಲ್ಲ ನಮ್ಮ ರತ್ನವ್ವಗೆ ಅಂತ ಹೇಳಿ ಅವರ ಸಂಬಂಧಿಕರು, ಸ್ನೇಹಿತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಬಳಿ ಮುಗಿಲು ಮುಟ್ಟಿದೆ ಅಂತ ಕುಟುಂಬಸ್ಥರ ಆಕ್ರಂದನ. ಹೊಟ್ಟೆ ನೋವು ಹಿನ್ನೆಲೆ ಚಿಕಿತ್ಸೆಗೆ ದಾಖಲಾಗಿದ್ದಂತಹ ಮಹಿಳೆಯವರು ನೋವಿನಿಂದ ನರಳುತ್ತಾ ಇದ್ರು ಕೂಡ ಚಿಕಿತ್ಸೆಯನ್ನ ನೀಡಲಿಲ್ಲ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ರತ್ನವ್ವ ಸಾವಿಗೆ ನಿರ್ಲಕ್ಷ್ಯ ಕಾರಣವೆಂದು ಪುತ್ರ ಆರೋಪವನ್ನು ಕೂಡ ಮಾಡಿದ್ದಾರೆ. ಕುಟುಂಬಸ್ಥರ ಆರೋಪ ತಳ್ಳಿ ಹಾಕಿದೆ ಜಿಮ್ಸ್ ನಿರ್ದೇಶಕ. ಯಾರು ಸುಮ್ಮನೆ ಆರೋಪಗಳನ್ನ ಮಾಡಲ್ಲ, ಹಾಗಂತ ಕೆಲವೊಮ್ಮೆ ಪರಿಶೀಲನೆಯನ್ನ ಮಾಡಲೇಬೇಕಾಗುತ್ತೆ. ಕಾರಣ ತಮ್ಮವರನ್ನ ಕಳೆದುಕೊಂಡಂತ ನೋವು ಅವರ ಒಡಲಲ್ಲಿರೋದ್ರಿಂದಾಗಿ ಈ ರೀತಿ ಆಗಿದೆ ಅಂತ ಹೇಳಿ. ಬಟ್ ವಾಟ್ಸ್ ಎವರ್ ಅದು ಅವರು ಚಿಕಿತ್ಸೆಯನ್ನ ನೀಡಲಿಲ್ಲ ಅಥವಾ ನಿರಾಕರಿಸಿದ್ರು ಅಂತ ಹೇಳಿದ್ರೆ ಅದರಂತಹ ದೊಡ್ಡ ಅಪರಾಧ ಬೇರೆ ಯಾವುದೂ ಇಲ್ಲ. ಜಿಮ್ಸ್ ಆಸ್ಪತ್ರೆ, ಗದಗದ ಜಿಮ್ಸ್ ಆಸ್ಪತ್ರೆಯ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ದೇ ಹೌದಾದ್ರೆ ಅವರನ್ನ ಜೀವಾವಧಿ ಅಮಾನತು ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಹೋಗಿದ್ದು ಇಡೀ ಒಂದು ಜೀವ ಮತ್ತು ಕನಸು. ಸ್ಕಿನ್ ಒ ಪಿ ಡಿಗೆ ಬಂದಿದ್ದಾರೆ. ಸ್ಕಿನ್ ಒ ಪಿ ಡಿಗೆ ಬಂದಾಗ ನಮ್ಮ ಡಾಕ್ಟ್ರು ಅವ್ರನ್ನೆಲ್ಲ ಪರೀಕ್ಷೆ ಮಾಡಿ, ಸ್ಕಿನ್ ಒ ಪಿ ಡಿ ಚರ್ಮ ರೋಗದ ಕಾಯಿಲೆ ಇತ್ತು ಅವ್ರಿಗೆ. ಪೂರ್ತಿ ಎಂಟೈರ್ ಬಾಡಿಯಲ್ಲಿ ಪ್ರಾಬ್ಲಮ್ ಇತ್ತು ಸ್ಕಿನ್ನದ್ದು. ಅದಕ್ಕೆ ನಾವು ಟೀನಿಯಾ ಇನ್ಕಾಗ್ನಿಟೋ ಅಂತೀವಿ. ಅವರು ಬೇರೆ ಎಲ್ಲ ಕಡೆ ತೋರಿಸಿ ಸ್ಟಿರಾಯ್ಡ್ಸ್ ಎಲ್ಲ ಯೂಸ್ ಮಾಡಿ ಅದರಿಂದ ಕಾಂಪ್ಲಿಕೇಶನ್ಸ್ ಆಗಿ ನಮ್ಮ ಹತ್ರ ಬಂದಿದ್ದರು ಅವರು. ಅವರಿಗೆ ನಾವು ಇಮಿಡಿಯೇಟ್ಲಿ ಅಡ್ಮಿಟ್ ಮಾಡಿ ತದನಂತರ ಏನಾಗಿದೆ ಅಂತಂದರೆ ಎಲ್ಲನೂ ಗುಳಿಗೆ ಕೊಟ್ಟಿದ್ದೀವಿ. ವೇಸೋ ಡೈಲೇಟರ್ಸ್ ಅಂತೇವಿ, ಸಿಸ್ಟಮಿಕ್ ಸ್ಕ್ಲಿರೋಸಿಸ್ ಸಸ್ಪೆಕ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಟೀನಿಯಾ ಅಂತಂದು ಸಸ್ಪೆಕ್ಟ್ ಮಾಡಿದ್ವಿ. ಬ್ಲಡ್ ಇನ್ವೆಸ್ಟಿಗೇಷನ್ ಬರೆದಿದ್ವಿ. ಅದ್ರ ಜೊತೆಗೆ ಸ್ಕ್ಯಾನಿಂಗು ಮತ್ತು ಟ್ರೀಟ್ಮೆಂಟ್ ಅಂತೂ ನಾವು ಔಷಧಿಯನ್ನು ಕೊಟ್ಟಿದ್ವಿ. ಬೆಳಿಗ್ಗೆ ಏನು ಮಾಡಿದ್ದಾರೆ ಅಂತಂದರೆ ಬಂದಾಗೂ ಅವ್ರದ್ದು ಬ್ಲಡ್ ಪ್ರೆಷರ್ ನಾರ್ಮಲ್ ಇತ್ತು. ಯಾವುದೇ ಥರ ಬೇರೆ ಇದ್ದು ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ. ಆಮೇಲೆ ತುಂಬ ಒಬೇಸ್ ಇದ್ದರು ಅವರು, ಅಂದರೆ ದಪ್ಪ ಇದ್ದರು. ಅದಾದ ನಂತರ ಬೆಳಿಗ್ಗೆ ರೌಂಡ್ಸಿಗೆ ಹೋದಾಗ ನಾವು ಇಲ್ಲಿ ಇರೋಕ್ವಲ್ರಿ ಅಂತಂದು ಅವರು ಇದನ್ನು ಹೇಳಿ ಕೇಸ್ ಶೀಟಿಗೆ ಸೈನ್ ಮಾಡಿ ಕೆಳಗಡೆ ಬಂದಿದ್ದಾರೆ. ಅವರು ಕೆಳಗಡೆ ಬಂದಾದ ನಂತರ ಅಲ್ಲಿ ಹೊರಗಡೆ ಹೋಗಬೇಕಾದ್ರೆ ಅವ್ರಿಗೆ ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.